ಇಂದಿನಿಂದ ರಾಜ್ಯದಲ್ಲಿ 7 ಜಿಲ್ಲೆಗಳ 8 ನಗರಗಳಲ್ಲಿ ಕೊರೋನಾ ಕರ್ಫ್ಯೂ ಜಾರಿ ಆಗ್ತಾ ಇದೆ. ಇವತ್ತಿನಿಂದ ನೈಟ್ ಕರ್ಫ್ಯೂ, ಕೊರೋನಾ ಕರ್ಫ್ಯೂ ಜಾರಿ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂಗೆ ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಗರದ ಪ್ರಮುಖ ರಸ್ತೆಗಳು, ಮೇಲ್ಸೇತುವೆಗಳನ್ನ ಬಂದ್ ಮಾಡಲಿದ್ದಾರೆ. ಮೇನ್ ಆಗಿ ಎಲ್ಲ ಮೇಲ್ಸೇತುವೆಗಳನ್ನ ಬಂದ್ ಮಾಡ್ತಾರೆ. ಇದು ಗೊತ್ತಿದೆ ಅಂತ ಕಾಣಿಸುತ್ತೆ ಎಲ್ರಿಗೂ ಕೂಡ. ಬೆಂಗಳೂರಿನಲ್ಲಿ ಇರುವಂತವರಿಗೆ ಈ ಹಿಂದೆ ಲಾಕ್ ಡೌನ್ ಆಗಿದ್ದಂತ ಸಂದರ್ಭದಲ್ಲಿ, ನೈಟ್ ಕರ್ಫ್ಯೂ ಇದ್ದಂತ ಸಂದರ್ಭದಲ್ಲೂ ಕೂಡ ಫ್ಲೈಓವರ್ಗಳೆಲ್ಲವೂ ಕೂಡ ಬಂದಾಗಿದ್ವಲ್ಲ, ಅದೇ ರೀತಿಯಾಗಿ ಈಗಲೂ ಕೂಡ ಮಾಡ್ತಾರೆ. ರಾತ್ರಿ 9:30ಕ್ಕೆ ಎಲ್ಲಾ ಪ್ರಮುಖ ರಸ್ತೆ ಮೇಲ್ಸೇತುವೆಗಳು ಕೂಡ ಬಂದಾಗಿರುತ್ತೆ. ನಾಕಾಬಂದಿ ಸ್ಥಳದಲ್ಲಿ ಹೆಚ್ಚು ಪೊಲೀಸರನ್ನ ಭದ್ರತೆ ಮಾಡಲಾಗ್ತಾ ಇದೆ. ಭದ್ರತೆಗೆ ನಿಯೋಜನೆ ಮಾಡಲಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನಾಕಾಬಂದಿ ಇರುತ್ತೆ ಅನ್ನೋದನ್ನ ಗ್ರಾಫಿಕ್ಸ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲ ಮೇಲ್ಸೇತುವೆನೂ ಕೂಡ ಬಂದ್ ಮಾಡ್ತಾ ಇದ್ದಾರೆ. ಸೊ ನೀವು ಗಮನಿಸ್ತಾ ಇದ್ದೀರಾ. ಮೇನ್ ಆಗಿ ಮೈಸೂರು ರಸ್ತೆ, ಕೆಂಗೇರಿ ಮುಖ್ಯ ರೋಡ್ ಇದೆಯಲ್ಲ, ಆ ಒಂದು ಫ್ಲೈಓವರ್ ಇದೆಯಲ್ಲ, ಅದು ಬಂದಾಗಿರುತ್ತೆ. KP ಅಗ್ರಹಾರ, ಮಾಗಡಿ ರೋಡು, ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಇದಾವೋ ಹತ್ತತ್ರ 45ಕ್ಕೂ ಹೆಚ್ಚಿನ ಮೇಲ್ಸೇತುವೆಗಳು ಇರುವಂತದ್ದು, ಫ್ಲೈಓವರ್ಗಳು ಇರುವಂತದ್ದು, ಅವೆಲ್ಲವೂ ಕೂಡ ಬಂದಾಗಿರುತ್ತೆ. ಸೊ ಅದರ ಪಕ್ಕದ ರೋಡ್ ನಲ್ಲಿ ಹೋಗ್ಬೇಕಾಗತ್ತೆ ಈಗ. ಆಮೇಲೆ 9:30ಗೆನೆ ಆಲ್ಮೋಸ್ಟ್ ಎಲ್ಲ ಸೇತುವೆಗಳನ್ನ ಬಂದ್ ಮಾಡ್ಕೊಂಡು ಬರ್ತಾರೆ. ಯಾಕೆಂದ್ರೆ ಒಂದೇ ಸಲ 10 ಗಂಟೆಗೆ ಅಂದ್ಬಿಟ್ಟು 10 ಗಂಟೆಗೆ ಹೋಗ್ಬಿಟ್ಟು ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಪೊಲೀಸರು 9:30ಇಂದನೇ ಪ್ರಮುಖ ಫ್ಲೈಓವರ್ಗಳನ್ನ ಬಂದ್ ಮಾಡಿಕೊಂಡು ಮುಂದೆ ಸಾಗ್ತಾ ಹೋಗ್ತಾರೆ. ಅಂದ್ರೆ 9:30ಗೆ ಶುರು ಮಾಡಿದ್ರೆ 10 ಗಂಟೆಯಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲಾ ಫ್ಲೈಓವರ್ಗಳನ್ನು ಕೂಡ ಬಂದ್ ಮಾಡಬಹುದು ಅನ್ನೋದು ಈ ಪ್ಲಾನ್. ಸೊ ಹೀಗಾಗಿ 9:30ಇಂದನೇ ಶುರು ಆಗಿರುತ್ತೆ ಮೇನ್ ಫ್ಲೈಓವರ್ಗಳನ್ನ ಬಂದ್ ಮಾಡುವಂತದ್ದು. ಮೇನ್ ಫ್ಲೈಓವರ್ಗಳು ಅನ್ನೋದಕ್ಕಿಂತ ಎಲ್ಲಾ ಫ್ಲೈಓವರ್ಗಳನ್ನ ಬಂದ್ ಮಾಡುವಂತ ಕೆಲಸವನ್ನ ಇವತ್ತಿನಿಂದ ಜಾರಿ ಆಗ್ತಾ ಇರುವಂತಹ ಕೊರೋನಾ ಕರ್ಫ್ಯೂ ಹಿನ್ನೆಲೆಯಲ್ಲಿ ಪೊಲೀಸರು ಈ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 7 ಜಿಲ್ಲೆಗಳ 8 ನಗರಗಳಲ್ಲಿ 7 ಜಿಲ್ಲೆಗಳ 8 ನಗರಗಳಲ್ಲಿ ಇದೇ ರೀತಿಯಾದಂತ ಪರಿಸ್ಥಿತಿ ಇರುತ್ತೆ. ಬೆಂಗಳೂರಿನಲ್ಲಂತೂ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಈಗ ಆಲ್ರೆಡಿ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಈಗ ಆಲ್ರೆಡಿ ಹೇಳಿದ್ದಾರೆ ಪೊಲೀಸರಿಗೆ ಯಾವ್ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಇನ್ನ ನೈಟ್ ಕರ್ಫ್ಯೂ ಇರುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಎಚ್ಚರಿಕೆಯನ್ನ ವಹಿಸಬೇಕು, ಇನ್ನ ಅನಗತ್ಯವಾಗಿ ಓಡಾಡುವಂತವ್ರಿಗೆ ಯಾವ ರೀತಿಯಾಗಿ ದಂಡವನ್ನ ವಿಧಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಎಚ್ಚರಿಕೆಯಿಂದನೇ ಓಡಾಡಬೇಕು. ಅದು 10 ಗಂಟೆ ಒಳಗಡೆ ಮನೆಗೆ ಸೇರ್ಕೊಂಡ್ರೆ ಒಳ್ಳೇದು. ಇನ್ನು ಸೆಕೆಂಡ್ ಶಿಫ್ಟ್ ಅಥವಾ ನೈಟ್ ಶಿಫ್ಟ್ ಇರುವಂತವರು ಕೂಡ ಅಷ್ಟೇ 10 ಗಂಟೆ ಒಳಗಡೆ ಮನೆಗೆ ಸೇರ್ಕೊಬೇಕು. ಇಲ್ಲ ಅಂದ್ರೆ 10 ಗಂಟೆ ಒಳಗಡೆ ನೀವು ಎಲ್ಲೆಲ್ಲಿ ವರ್ಕ್ ಮಾಡ್ತಿದ್ದೀರಾ ನೈಟ್ ಶಿಫ್ಟ್ ಇದ್ದಂತ ಸಂದರ್ಭದಲ್ಲಿ 10 ಗಂಟೆ ಒಳಗಡೆನೆ ಹೋಗ್ಬೇಕಾಗಿದೆ ನಿಮ್ಮ ಆಫೀಸ್ಗಳಿಗೆ.